ಈ ಮಠದ ಕ್ಷೇತ್ರ ಪಾಲಕನಾದ ಕರ್ತೃ ಸಿದ್ದೇಶ್ವರ ಸ್ವಾಮಿಗಳ ಚರಣ ಕಮಲಗಳಿಗೆ ನತಮಸ್ತಕನಾಗಿ ನನ್ನ ಗುರುವರ್ಯರಾದ ಷಡಸ್ಥಲ ಬ್ರಹ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದ ಚರಣ ಕಮಲಗಳಿಗೆ ನಮಿಸಿ ಇಲ್ಲಿ ಸೇರಿರುವ ಎಲ್ಲ ಭಕ್ತ ಸಮೂಹಕ್ಕೆ ತಾಯಂದಿರಿಗೆ ಎನ್ನ ಶರಣು ಶರಣ. ಭಕ್ತಿ, ಶ್ರದ್ಧಾ, ನಿಷ್ಠ ಇವೆರಡು ಮೂರು ಸುದ್ದಿದ್ದು ಅಂದ್ರೆ ಈ ಕಾಯಕ ಭದ್ರ ಆಗತ್ತನ್ನಕ್ಕೆ ಇವತ್ತು ನೀವೇನು ಕುಂತಿರಲ್ಲ ಅದೇ ಸಾಕ್ಷಿ. ಯಾಕಂದ್ರೆ ನೀವೆಲ್ಲ ಭಕ್ತಿಯಿಂದ ಬಂದಿರಿ, ಶ್ರದ್ಧಾಯಿಂದ ಬಂದಿರಿ, ನಿಷ್ಠಾಯಿಂದ ಬಂದಿರಿ. ಸಂತ ತುಕಾರಾಮರನ್ನ ಒಂದಿಷ್ಟು ಜನ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಾರೆ. ಸಂತ ತುಕಾರಾಮರನ್ನ ಕಾಶಿ ಯಾತ್ರೆ ಕರ್ಕೊಂಡು ಹೋಗಿ ಕಾಶಿ ಯಾತ್ರೆಯನ್ನ ಮಾಡಿದ ಮೇಲೆ ಒಂದು ಪದ್ಧತಿ, ಕಾಶಿ ಯಾತ್ರೆ ಪೂರ್ಣಗೊಳ್ಳಬೇಕಾಗಿತ್ತು ಅಂದ್ರೆ ರಾಮೇಶ್ವರಕ್ಕೆ ಹೋಗ್ಬೇಕು. ಅದೊಂದು ಪದ್ಧತಿ. ಸಂತ ತುಕಾರಾಮರಲ್ಲಿ ಆಗಿನ ಕಾಲದೊಳಗ ಪಾದಯಾತ್ರೆಯನ್ನ ಮಾಡಿ ಎಲ್ಲರೂ ಹೋಗಿ ವಿಶ್ವನಾಥನ ದರ್ಶನ, ಗಂಗಾ ಆರತಿ, ಗಂಗೆಯಲ್ಲಿ ಮಿಂದು ಪಾಪವನ್ನ, ಕಾಯದ ಪಾಪವನ್ನ ಕಳೆದುಕೊಂಡು ಎಲ್ಲರೂ ಗಂಗೆಯನ್ನು ತೆಗೆದುಕೊಂಡು ಮತ್ತೆ ಪಾದಯಾತ್ರೆ ರಾಮೇಶ್ವರಕ್ಕೆ ಹೋಗಿ ಆ ಗಂಗಾ ನೀರನ್ನ ರಾಮೇಶ್ವರ ಲಿಂಗಕ್ಕೆ ಹಾಕಿದಾಗ ಕಾಶಿ ಯಾತ್ರೆ ಪೂರ್ಣಗೊಳ್ಳುತ್ತದೆ. ಎಲ್ಲರೂ ಹೊರಟರು. ಹೋಗುವಾಗ ಹಲವಾರು ದಿನಗಳಾಗಿತ್ತು. ಮೀಸಲು ಬುತ್ತಿ ತಲೆ ಮೇಲೆ ಇತ್ತು. ಎಲ್ಲರೂ ಒಂದು ಊರಿಗೆ ವಸ್ತಿ ಮಾಡೋದು, ಪ್ರಸಾದ ಮಾಡೋದು, ಮತ್ತು ಮುಂದೆ ನಡೆದು ಹಿಂಗ ನಡೆದಿತ್ತು. ಇನ್ನೇನು ರಾಮೇಶ್ವರ 6 ಕಿಲೋಮೀಟರ್ ಇರಬಹುದೇನೋ, ಒಂದು 6-7 ಕಿಲೋಮೀಟರ್ ಇರಬಹುದೇನೋ. ಅವಾಗ ಅಲ್ಲಿ ಒಂದು ಕತ್ತಿ ಅಂತ ನೀವು ನೋಡ್ತಿದ್ವಲ್ಲ ಹಿಂಗ, ಆ ಕತ್ತಿ ಸಾವು ಮತ್ತು ಬದುಕಿನ ನಡುವೆ ಹೋರಾಡ್ತಾ ಬಿದ್ದಿತ್ತು. ಅದಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತು. ಆ ಸಂದರ್ಭ ಅಲ್ಲಿ ಎಲ್ಲಿ ನೀರಿಲ್ಲ, ಯಾಕೆ ನಿರ್ಜನ ಪ್ರದೇಶ. ಸಂತ ತುಕಾರಾಮರು ಭಕ್ತ ಸಮೂಹ ಹಿಂಗ್ ಹೊರಟೈತಿ. ಸಂತ ತುಕಾರಾಮರ ಕೈಯಾಗ ಒಬ್ಬ ಸಂತರದಾರ ಅಂತೇಳಿ ಗಂಗಾಜಲವನ್ನ ಅವ್ರ ಕೈಯಾಗ ಕೊಟ್ಟಿರ್ತಾರೆ. ಆ ಗಂಗಾಜಲವನ್ನ ಅದನ್ನು ನೋಡಿರ್ತಕ್ಕಂಥ ಸಂತ ತುಕಾರಾಮರು ಮರಗಿ ಒಂದು ಜೀವವನ್ನ ಉಳಿಸಿದ್ರ ಆತಲ್ಲ ಅಂತೇಳಿ ಅದಕ್ಕೆ ನೀರನ್ನು ಕುಡಿಸ್ತಾರೆ. ನೀರನ್ನು ಕುಡಿಸಿದಾಗ ನೆರೆದಿರುವ ಭಕ್ತ ಸಮೂಹ ಅಲ್ಲಿ ಎಲ್ಲರೂ ಬೈತಾರ, ಕತ್ತಿ ಸಾವು ಸತ್ರ ಚಿಂತಿದ್ದಿದ್ದಿಲ್ಲ. ನಾವಿಷ್ಟು ದಿವಸ ನಾವೇನು ಈ ಪ್ರಯಾಣವನ್ನ ಬೆಳೆಸಿ ಸತತ ಪ್ರಯಾಣವನ್ನ ಬೆಳೆಸಿ ಎಲ್ಲ ಮಾಡಿಕೊಂಡು ನಮ್ಮ ರಾಮೇಶ್ವರಕ್ಕೆ ಹೋದ ಮೇಲೆ ಕಾಶಿ ಯಾತ್ರೆ ಪೂರ್ಣ ಆಗ್ತಿತ್ತು. ಗಂಗಾಜಲ ಇದ್ದಿದ್ದನ್ನ ಅಷ್ಟು ನೀವು ಕತ್ತಿಗೆ ಹಾಕ್ಬಿಟ್ರಿ, ಕತ್ತಿ ಬದುಕಿಸಿ ಏನ್ ಮಾಡಿದ್ರಿ ಅಂತೇಳಿ ಹಿಂಗ ಅಂದಾಕ್ಷಣ ನೀವ್ ಏನೀಗ ಕಾಶಿ ರಾಮೇಶ್ವರಕ್ಕೆ ಹೋಗಿ, ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗಿ ನಾವು ಏನಾದ್ರು ದರ್ಶನ ಆಶೀರ್ವಾದ ತಗೊಂಡ್ರ ಅದೇನು ಪೂರ್ಣಗೊಳ್ಳೋದಿಲ್ಲ. ರಾಮೇಶ್ವರನಿಂದ ನೋಡ್ತಾ ಇರ್ತಾನಲ್ಲ, ಇಂಥ ಪ್ರಾಣಿಯನ್ನ ಬದುಕಿಸಿದ್ರ ಅಲ್ಲಿ ರಾಮೇಶ್ವರನ ದರ್ಶನ ಆದಂಗ ಆಗುತ್ತಲ್ಲ ಅಂದಾಕ್ಷಣ ಕತ್ತಿ ರಾಮೇಶ್ವರನಾಗಿ ಎದ್ದು ನಿಂತು ಆಶೀರ್ವಾದ ನೀಡ್ತಾರೆ. ಅಲ್ಲಿ ಭಕ್ತಿಯ ಶ್ರದ್ಧೆ ಮತ್ತು ನಿಷ್ಠೆ ಇತ್ತು. ಇವತ್ತಿನ ದಿನಮಾನದೊಳಗ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಸಮೂಹ ನನಗೇನು ಅನ್ಸಾಕತ್ತೆ ವೈಯಕ್ತಿಕವಾಗಿ ಅಂದ್ರ, ನಾವು ಕೂಡ ಒಂದು ಆ ಕತ್ತಿಯ ಸ್ಥಾನದೊಳಗೆ ಇದ್ವಿ. ಸಿದ್ದೇಶ್ವರನ ರೂಪದೊಳಗೆ ನೀವೆಲ್ಲರೂ ಬಂದು ನಮಗೆ ನೀರು ಉಳಿಸಿರಿ ಅಂತ ಹೇಳಿ ತಮ್ಮ ಎಲ್ಲರಿಗೂ ನಾವು ಎಲ್ಲ ಸಮಯ ದಾನವನ್ನ, ಎಲ್ಲಾ ದಾನದೊಳಗ ಧನ ಕೊಡಬಹುದು, ಇವತ್ತು ಖರ್ಚಾಗಬಹುದು, ಒಂದು ಹಸುವು ಏನೋ ಇರಬಹುದು. ಆದ್ರೆ ಸಮಯ ದಾನ ಅನ್ನೋದೈತಲ್ಲ ಬಹಳ ಮುಖ್ಯವಾದದ್ದು. ಎಲ್ಲಾ ನೀವು ಸಮಯ ದಾನವನ್ನ ನಮಗೆ ಕೊಟ್ಟಿದ್ದೀರಿ. ತಾಯಂದರು ಬಂದಾರ, ಆಮೇಲೆ ಎಲ್ಲ ಹಿರಿಯರು ಬಂದಾರ. ಎಷ್ಟೋ ಮಂದಿಗೆ ಮಂಡಿ ನೋವುಗಳು ಈಗ ಹೆಚ್ಚು. ಯಾಕಂದ್ರೆ ಹಿಂದಿನ ಕಾಲದೊಳಗೆ ಈಗೆಲ್ಲ ಈ ಹಿರಿಯರು 80 ವರ್ಷ 90 ವರ್ಷ ಹೀಗೆಲ್ಲ. ಈಗಿನ ದಿನಮಾನದ ಆಹಾರ ಪದ್ಧತಿ ಒಳಗ ನಾವೆಲ್ಲ ಹೆಂಗಂದ್ರ 40ಕ್ಕೆ BP, 50ಕ್ಕೆ ಶುಗರ್, 60ಕ್ಕೆ ಡಮಾರ್ ಅನ್ನೋ ಕಾಲ ಒಳಗ ಇಷ್ಟು ನೋವಿದ್ದವು ಕಾಲ ಅಂದ್ರೂ ಕೂಡ ಎಲ್ಲರೂ ನಮ್ಮ ಮಠ ಅನ್ನೋ ಅಭಿಮಾನದೊಳಗ ಏನೋ ಬಂದಿರಲ್ಲ. ಅದು ನನಗೆ ಬಹಳ ಸಂತೋಷ ಆಗೈತಿ. ನಾನು ಬಂದಾಕ್ಷಣ ಈ ಮಠಕ್ಕೆ ಬಂದ ದಾಸೋಹ ನಿಲಯ ಇರಲಿ ಅಂತೇಳಿ, ಶ್ರೀ ಸಿದ್ದೇಶ್ವರ ಉಚಿತ ಪ್ರಸಾದ ನಿಲಯ ಅಂತ ಹೇಳಿ ಮುಂದೆ ಮಾಡೋಣ ಅಂತೇಳಿ ಆಲ್ರೆಡಿ ಈಗ 90% ದಾಸೋಹಮಣಿ ಕೆಲಸ ಆಗುತ್ತಾ ಬಂದೈತಿ, ಇನ್ನು ಕಾರ್ಯ ನಡೆದೈತಿ. ಮುಂದಿನ ಬರ್ತಕ್ಕಂಥ ಮೇ ಮತ್ತು ಜೂನ್ ಒಳಗ 50 ಹುಡುಗರು, ಯಾವುದೇ ಜಾತಿ ಪಂಥ ಮತಗಳಿಲ್ಲಾರ್ದನೆ ಜಂಗಮರು ಹುಡುಗರಾಗಿರ್ಬೋದು, ಎಲ್ಲಾ ಜಾತಿ ಹುಡುಗರನ್ನ 50 ಹುಡುಗರನ್ನ ಫ್ರೀ ಎಜುಕೇಶನ್ ಇಲ್ಲಿ ಕೊಡೋಣ, ಅವ್ರಿಗೆ ಆಶ್ರಯ ನೀಡೋಣ ಅಂತ ಹೇಳಿ ತೀರ್ಮಾನ ಗುರುಗಳ ಮುಖಾಂತರ ನಾನು ತಗೊಂಡು ಅವ್ರ ಅಪ್ಪಣೆ ಕೇಳಿದೆ. ಆಯ್ತಪ್ಪ ಮಾಡೋದಕ್ಕೆ ಏನೇ ಕಷ್ಟ ಬಂದ್ರು ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಗುರುಗಳ ಆದೇಶದ ಮೇರೆಗೆ ಇಲ್ಲಿ ನಾವು ಮುಂದಿನ ಜೂನಕ್ಕೆ 50 ಹುಡುಗರಿಗೆ ಸಂಗೀತ, ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು, ಟ್ಯೂಷನ್ ಆಗಿರ್ಬೋದು, ಅವರ ಒಂದು ಶೈಕ್ಷಣಿಕ ವೃತ್ತಿ, ಪ್ರಸಾದ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲವೂ ಶ್ರೀಮಠದಿಂದ ಉಚಿತವಾಗಿ ಕೊಡೋಣ ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಇಲ್ಲಿ ಕುಂತಿರ್ತಕ್ಕಂಥ ನಿಮ್ಮೂರೊಳಗೆ ಯಾರಿಗೆ ಕಲಿಸಕ್ಕಾಗಲ್ಲ, ಯಾರ ಮಕ್ಕಳು ಸಂಸ್ಕಾರ ಬರೋದಲ್ಲ. ಯಾಕಂದ್ರೆ ಮಠದ ಒಂದ್ ಏನ್ ಅನ್ನದ ಅಲ್ಲ, ಒಂದು ಅನ್ನದ ಪ್ರಸಾದದ ಒಂದು ಶಕ್ತಿ ಅಂತದ್ದು ಅಂತ ಹೇಳಿದ್ರೆ ಇವತ್ತು ನಾಡಿನಾದ್ಯಂತ
ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ದೊಡ್ಡ ಹುದ್ದೆಗೆ ಹೋಗ್ಯಾರ, ದೊಡ್ಡ ಸ್ಥಾನದಾಗ ಅದಾರ ಅಂದ್ರೆ ಮಠಮಾನ್ಯಗಳಲ್ಲಿ ಬೆಳೆದಿರುವಂತಹ ಪ್ರಸಾದ ಮಾಡಿರುವಂತಹ ನೀತಿ ಮತ್ತು ಶಕ್ತಿ ಸಂಸ್ಕಾರ ಅದಕ್ಕೆ ಮೂಲವಾಗಿರ್ತೈತಿ. ಹಾಗಾಗಿ ಈ ಮಠವನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನೊಳಗೆ ನಾನು ಬಹಳ ದೊಡ್ಡ ಕನಸನ್ನ ಹೊತ್ತುಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ದೈವ ಅಂದ್ರೇನೆ, ದೇವರಂದ್ರೇನೆ ದೈವ. ನಿಮ್ಮ ಎದುರಿಗೆ ನಾ ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ, ಈ ಮಠಕ್ಕೆ 100 ಎಕರೆ ಹಿಡಿತೇನೆ ವಿನಃ 100 ಎಕರೆ ನಾ ಅಳಿಯುವುದಿಲ್ಲ. ದಿನಮಾನದ ಒಳಗೆ ಮುಂದೆ ನಿಲ್ಲಬೇಕಾಗತ್ತ. ಹುಟ್ಟಿದ ಕೂಡಲೇ ಮಗು ಎದ್ದು ನೀವು ಆಗೋದಿಲ್ಲ. ಅಂಬೆಗಾಲ್ ಇಡ್ತಾನ, ಹಂಗ ತಂದೆ ತಾಯಿ ಪ್ರೀತಿ ಸಿಗುತ್ತಾನ ನಡೀತಾ ಇರ್ತೈತಿ. ಸಮಾಜ ಅಂತ ಹೇಳಿದ್ರೆ ಕುದುರೆ ಚಾಕ್ರಿ ಇದ್ದಂಗ. ನಾನು ಒಮ್ಮಾಗ್ಲೇ ಕುದುರೆ ಹತ್ತಿ ಬಿಟ್ಟೆ ಅಂದ್ರೆ ವಿಶ್ವಾಸಕ್ಕೆ ತಗೋಲಾರ್ದ ಕುದುರೆ ಹೆಂಗ ಒಗದು ಬಿಡ್ತೈತು ಮಾಲೀಕನ್ನ, ಹಂಗ ನಾನು ಸಮಾಜವನ್ನ ಗಣನೀಯವಾಗಿ ತಗೊಳಕ ನನಗೊಂದು ಅವಕಾಶ ಕೊಡ್ರಿ. ನಾನು ಸಣ್ಣವಿರುವ ವಯಸ್ಸಿನಾಗ ನಿಮ್ಮ ಮಕ್ಕಳು ಹೆಂಗ ನಿಮ್ಮ ಮನಿ ಒಳಗ ನನ್ನ ವಯಸ್ಸಿನ ಅದಾವಲ್ಲ, ಹಂಗ ಕೂಡ ನಿಮ್ಮ ಮಗನಾಗಿ ಇಷ್ಟು ದಿವಸ ಮಠಕ್ಕೆ ಸಮಾಜ ಬಂದಿತ್ತು. ಇನ್ನು ನಾ ಹೇಳ್ತೀನಿ, ಎಲ್ಲಾ ಮಠಗಳಿಗೆ ಈ ಮಠ ಹಳ್ಳಿಗೂ ಸಮಾಜದ ಮನೆಗಳಿಗೆ ಹೋಗ್ತೈತಿ, ತಲುಪ್ತೈತಿ. ಎಲ್ಲಾ ಭಕ್ತರಿಗೆ ಮುಂದೊಂದು ದಿನ ನೀವು ಬೆಳವಣಿಗೆಯನ್ನು ಕಾಣ್ತೀರ ಅನ್ನುವ ಒಂದು ಉದ್ದೇಶದಿಂದ ನಾನು ಇಲ್ಲೆಲ್ಲರಿಗೂ ನಿಮ್ಗೆ ಮಾತನ್ನ ಕೊಡ್ತೀನಿ. ನಮ್ಮ ಗುರುಗಳಿಗೆ ನೀವೆಲ್ಲರೂ ಬೆಂಬಲವನ್ನು ತೋರಿಸಿದ್ದು ಬಹಳ ಸಂತೋಷ ಆಗೈತೆ ಅಂತ ಹೇಳಿ 2 ಪುಷ್ಪಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ. ಶಿವಪ್ಪಯ್ಯ.